ನಮಸ್ಕಾರ ಬಂಧುಗಳೇ, ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಶಿವಪ್ಪ ಮಾನಿಂಗಪ್ಪನವ್ರು ಅಂತೇಳಿ ಇವತ್ತಿನ ದಿನ ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಬಂದಿದ್ದೀವಿ. ಯಾಕಂದರೆ ರೈತರು ದಿನಗೂಲಿ ನೌಕರರನ್ನ ಇಷ್ಟೊಂದು ಹಿಂಸೆ ಮಾಡ್ತಾ ಇದ್ದಾರೆ ಅಂತಂದರೆ ಇಷ್ಟು ದಿನ 10 ರಿಂದ 20 ವರ್ಷ ಕೆಲಸ ಮಾಡಿದವ್ರಿಗೆ ಟೆಂಡರ್ ಮುಗಿದಿದೆ. ಈಗ 1 ತಿಂಗಳು 2 ತಿಂಗಳ ಮಟನು ಅಂತಂದರೆ ಇದು ಗುತ್ತಿಗೆ ಆಧಾರ ಮ್ಯಾಗೆ, ಚಿಲ್ಲದ ಗುತ್ತಿಗೆ ಆಧಾರ ಮ್ಯಾಗೆ ಕೊಡ್ತೀವಿ, ನಿಮಗೆ ನೀವು ಟಾರ್ಗೆಟ್ ರೀಚ್ ಮಾಡಬೇಕು, 5 ರೂಪಾಯಿ ಕೊಡ್ತೀನಿ, 10 ರೂಪಾಯಿ ಕೊಡ್ತೀನಿ ಅನ್ನೋಂಥ ಕೆಲಸಗಳು ಹೇಳ್ತಾ ಇದ್ದಾರೆ. ಒಂದು ಮನ್ಯಾಗ ಹೆಣ್ಮಗಳು ಒಂದು ಚಿಕ್ಕಿ ಜೋಳ ಇದು ಮಾಡ್ಬೇಕಂದ್ರೆ 4 ತಾಸು ತಗೋತಾರೆ. ಬಟ್ ಇವರು ಒಂದು ಚೀಲಕ್ಕೆ 50 ರೂಪಾಯಿ ಕೊಡ್ತೀನಿ, 30 ರೂಪಾಯಿ ಕೊಡ್ತೀನಿ ಅಂದ್ರೆ ಎಷ್ಟು ಕೆಲಸ ಮಾಡ್ಬೇಕು ಸರ್? ಅಂದರೆ ಈಗ 20 ವರ್ಷದಿಂದ ದುಡ್ಕೊಂತ ಬಂದಾರ ಈ ಥರ ಅನ್ಯಾಯ ಮಾಡ್ತಿದ್ದಾರೆ. ಯಾರ್ಯಾರೋ ಟೆಂಡರ್ ಕರೆದು ಟೆಂಡರ್ದಾರಿಗೆ ಇವರು ಕಮಿಷನ್ ಕೊಡುವಂಥ ಕೆಲಸ ಮಾಡ್ತಾರೆ. ಇದು ನಮ್ಮ ಇದು ಧಾರವಾಡದ ಯೂನಿವರ್ಸಿಟಿ ಏನಿದೆ ಅಗ್ರಿಕಲ್ಚರು, ಇದು ನಮ್ಮ ನರೇಂದ್ರ ಮತ್ತು ಎತ್ತಿನಗುಡ್ಡ ಭೂಮಿ. ಇದು ಎಷ್ಟೋ ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ ಇಲ್ಲಿ. ಆದ್ರೂ ಬಡವರಾಗಿ ದುಡಿತಾ ಇದ್ದಾರೆ. ಇವ್ರು ಅಧಿಕಾರಿಗಳು ಎಲ್ಲಿ ಇರ್ತಿದ್ರು? ಇವರು ನಮ್ಮ ಆಸ್ತಿ ತಗೊಂಡು ಇವ್ರು ಲಕ್ಷಗಟ್ಟಲೆ ಪೇಮೆಂಟ್ ಪಗಾರ ತಗೋತಾ ಇದ್ದಾರೆ. ಬಟ್ 500 ರೂಪಾಯಿ ಕೊಡಾಕ ಈಗ ಒಂಥರ ಇದನ್ನ ಮಾಡ್ತಾ ಇದ್ದಾರೆ. VC ಅವ್ರಿಗೆ ಭೇಟಿ ಆದ್ರೆ ಸರ್ ಈ ತರ ಇದೆ ಅಂತಂದ್ರೆ ಅವರು DR ಅವ್ರಿಗೆ ಭೇಟಿ ಆಗ್ರಿ ಅನ್ನೋಂಥ ಬೇಜವಾಬ್ದಾರಿಗಳನ್ನ ಹೇಳ್ತಾ ಇದ್ದಾರೆ. ಯಾಕೆ ಪಾಪ ಇವ್ರು ಕೆಲಸ ಮಾಡೋದು ಇವ್ರಿಗೆ ಕಿಮ್ಮತ್ತಿಲ್ವಾ? ಸಾರ್ವಜನಿಕರಂದ್ರೆ ಏನ್ ಇವ್ರು ಲಕ್ಷಗಟ್ಟಲೆ ತಗೋತಾರೆ ಕುಂತ್ಕೊಂಡು AC ಒಳಗಡೆ. ಪಾಪ ಬಿಸಿಲಾಗ ದುಡಿಬೇಕು. ಅವ್ರಿಗೆ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಟ್ರಿ ಏನಾದ್ರೂ ಇವ್ರ ಮನೆ ಗಂಟು ಹೋಗುತ್ತಾ ಅಂತೀನಿ ನಾನು. ಯಾಕಂದ್ರೆ ಇದು ನಮ್ಮ ತೆರಿಗೆ ಹಣ, ಸಾರ್ವಜನಿಕರ ತೆರಿಗೆ ಹಣ. ಈ ತರ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರ್ಯಾರು ಕೋಟಿ ಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ, ಅಂತರ್ನೆಲ್ಲ ಬಿಡ್ತಾರೆ, ಬಿಲ್ಡಿಂಗ್ ಹಾಕ್ತಾರೆ, ಕೆಡುತ್ತಾರೆ. ಅದ್ರ ಬಗ್ಗೆ ಏನೂ ಇಲ್ಲ. ಯಾಕಂದ್ರೆ ಅದು ಸರ್ಕಾರದ ಹಣ ಅಂತ ತಿಳ್ಕೊಂತಾರೆ. ಇದು ನಮ್ಮ ಹಣ, ತೆರಿಗೆ ಹಣ. ಯಾಕೆ ಅನ್ಯಾಯ ಮಾಡ್ತಿದಾರೆ? 20-30 ವರ್ಷದಿಂದ ದುಡಿದು ಪಾಪ ಇವತ್ತು ಅವ್ರಿಗೆ ಒಂದು ತುತ್ತು ಕೂಳಿಗೂ ಕೂಡ ಪರದಾಡುವಂತ ಕೆಲಸ ಆಗಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ದಿನಗೂಲಿ ನೌಕರರಿಗೆ ಸರಿಯಾದ ವೇತನ ಕೊಟ್ಟರೆ ಸರಿಯಾಗುತ್ತೆ. ಇಲ್ಲ ಅಂತಂದ್ರೆ ಮುಂದೆ ಒಂದು ದಿನ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ KRS ಪಕ್ಷದಿಂದ. ತಮ್ಮೆಲ್ಲರಿಗೂ KRS ಪಕ್ಷದಿಂದ ಬಂದವರಿಗೆ, ತಮ್ಮೆಲ್ಲರಿಗೂ KRS ಪಕ್ಷದಿಂದ ಬಂದವರಿಗೆ ಮತ್ತು ಮಾಧ್ಯಮ ಮಿತ್ರ, ನಮ್ಮ ಮಾಧ್ಯಮ ಅಣ್ಣ ತಮ್ಮರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ಮತ್ತು ಇನ್ನೊಂದು ಏನೈತೆ ಅಂದ್ರೆ ಅಗ್ರಿ ಯೂನಿವರ್ಸಿಟಿಯಲ್ಲಿ ಎಷ್ಟು 20-26 ವರ್ಷ ಅವಳಿಗೆ ಇನ್ನೊಂದು 25 ವರ್ಷದಿಂದ ದುಡ್ಕೊಂತ ಬಂದ್ರೂ ಅಗ್ರಿ ಯೂನಿವರ್ಸಿಟಿ ಒಳಗೆ ಚಿಲ್ಲರ್ತನ ಮಾಡೋದು ಇನ್ನೂ ಯಾರು ತಪ್ಪಿಸೋರು ಇಲ್ಲ. ಒಬ್ಬ ಪೀಡ್ ಅಸಿಸ್ಟೆಂಟು ಇಲ್ಲ, ಒಬ್ಬ DR ಇಲ್ಲ, ADR ಇಲ್ಲ. ಯಾರು ಕೇಳಿದ್ರೆ ADR ಕೇಳಂತಾರೆ, ADR ಕೇಳ, DR ಕೇಳಂತಾರೆ, DR ಕೇಳಂದ್ರೆ, ವಿಷಯ ಕೇಳಂತಾರೆ. ವಿಷಯ ಅಂತ ಅನ್ಕೊಂಡ ವಿಷಯನ ಎಂದೂ ಜೀವನದಾಗ ನೋಡಿಲ್ಲ. ಅವಾಗ ಈ ಬಡವ್ರ ಬಗ್ಗೆ ಅಂತ ಅಗ್ರಿ ಯೂನಿವರ್ಸಿಟಿ ಯಾವುದೂ ಕಾಳಜಿ ವಹಿಸೋದಿಲ್ಲ. ಮತ್ತು ಇನ್ನೊಂದೇನು, ಒಬ್ಬೊಬ್ಬನ ಪಗಾರ 3-4 ಲಕ್ಷ 5 ಲಕ್ಷ ರೂಪಾಯಿ ಪಗಾರ ಒಬ್ಬ ಪ್ರೊಫೆಸರ್ಗೆ ಒಂದು ಆಳು ದುಡಿಸ್ಕೋಬೇಕು ಅನ್ನೋದು ಕಿಮ್ಮತ್ತೂ ಗೊತ್ತಿಲ್ಲ ಅವ್ರಿಗೆ. ಅವಳಿಗೆ ಇನ್ನೊಂದು ಹೆಂಗಂದ್ರೆ ಅವ್ರಿಗೆ ಇನ್ನೊಂದು ತಳಗಿನ ಜಾತಿ ದೂರ ಮಾಡೋದು ಭಯಂಕರ ಇನ್ನೊಂದೈತಿ. ಅಲ್ಲಿ ನೀರು ತುಂಬ್ಕೊಳಕ್ ಹೋದ್ರೆ ಆ ನೀರಿನ ಬಾಟ್ಲಿ ನಿಮ್ಮಲ್ಲಿ ಆ ಫಿಲ್ಟರ್ ನೀರು ತುಂಬ್ಕೋಬೇಡ ಅಂತ ಹೇಳ್ತಾರಂತ. ಅಲ್ಲಿ SCD ಯೂನಿಟ್ ಅಲ್ಲಿ ಇದ್ದಂತ ಅಧಿಕಾರಿಗಳಿಗೆ ಅದು ಸ್ವಲ್ಪ ಯಾರಾದ್ರೂ ಆದ್ರೆ ಈ ಮಲ್ತಾಯಿ ಧೋರಣೆ ಮಾಡಬೇಡ ಅಂತ ಹೇಳಿ ನಾವು ಕೇಳೋದು. ಮತ್ತೆ ಅದೇ ತರ ಈ ಯೂನಿವರ್ಸಿಟಿ ಒಳಗದ ನೀರು ಕುಡಿಯೋದಾತು, ಇನ್ನೊಂದು ಕಾಸ್ಟ್ವೇಜ್ ಮಾಡೋದಾತಂದ್ರೆ ಅದೇ ಬೇರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾವ್ದು ಸಣ್ಣ ದಲಿತರಾತು ಇವತ್ತು ಸಣ್ಣ ಯಾರೋ ಕೂಲಿ ಕೆಲಸದವ್ರಿಗೆ ಸರಿ ಸಮಾನ ನೋಡಿಲಿಕ್ಕಂದ್ರೆ ಇದು ನಾವು ಹೆಣ್ಣಾತು ಗಂಡಾತು ಸರಿ ಸಮ ಪಗಾರ ಕೊಡ್ಲಿಕ್ಕಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮ ಮೂಲಕ ಹೇಳೋದು ತಿಳಿಸ್ತೀನಿ. ಬಸವರಾಜ್ ಕುರ್ಬೆಟ್ ಅಂತೇಳಿ ಸಂಘಟನಾ ಕಾರ್ಯದರ್ಶಿ ಅಗ್ರಿ ಯೂನಿವರ್ಸಿಟಿ. ಗೌಡ್ರ ಮಾತಾಡ್ಲಿ ಹೊಟ ನೀರು ಸೈಡ್ ಸರಿ ಗೌಡ್ರ ಒಟ್ಟರು ಈ ಕಡೆ ಗೌಡ್ರ ಕಡೆ ಹೊರಟ
ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ 2001 2002ರಲ್ಲಿ SC/ST ಬ್ಯಾಕ್ವರ್ಡ್ ನೇಮಕಾತಿಯ ಸರ್ಕಾರ ಆದೇಶಿಸಿತು. ಅದರ ಪ್ರಕಾರ ಏಜ್ ಆ್ಯಂಡ್ ಗ್ರೇಡ್ಗಳ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಸರ್ಕಾರ ಆದೇಶಿಸಿದ್ರು ಕೂಡ ತಮ್ಮದೇ C&R ಪ್ರಕಾರ ನೇಮಕಾತಿ ಮಾಡಿದ್ರು. ಇದು ಅಲ್ಲದ ಕೆಲವೊಂದು ಅಭ್ಯರ್ಥಿಗಳನ್ನು 48 ವರ್ಷ 50 ವರ್ಷದವರು ನೌಕರಿ ಕೊಟ್ಟದ್ದು ಇಲ್ಲಿ ನಮ್ಮಲ್ಲಿ ದಾಖಲೆಗಳದ. ಅಕಸ್ಮಾತ್ ನಾವು ಕೇಳಲಿಕ್ಕೆ ಹೋದ್ರೆ ಎಲ್ಲ ಹಂಗಾತಿ ಹಿಂಗಾತಿ ಎಲ್ಲದ ಸೋಮಗಳು ಹೇಳ್ತಾರೆ. ಈ ವಿಷಯ ಕಡೆ ಭೇಟಿಯಾದಾಗ ಎಲ್ಲ ಸರಳದ ಒಂದು ಆರೋಪಗಳನ್ನು ಮಾಡ್ತಾರೆ. ಈಗಾಗಲೇ ಇಲ್ಲಿ ನೌಕರಿ ಮಾಡ್ತಕ್ಕಂಥ PC ಗೋವಿಂದಗೌಡ ಆಮೇಲೆ ಸುನಿಲ್ ಬಿದ್ರಿ ಇವರಿಬ್ಬರು ಲಪಂಗರಲ್ಲಿ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ತಾರೆ. ನಮ್ಮ ಯೂನಿವರ್ಸಿಟಿ ಹಾಳಬೇಕಾದ್ರೆ ಅವರಿಬ್ಬರ ಕಾರಣೀಭೂತ ಅಂತ ನಾನು ಹೇಳ್ತೀನಿ. ಕರೆಕ್ಟ್ ಹೋಗಲಿ ಸರ ಫಿನಿಶ್ ಮಾಡಿದೆ. ಈಗೇನಿಲ್ರಿ ಎಲ್ಲ ಏನು ಹೇಳಿದ್ರಂದ್ರೆ ಅವರು DR ಅವರು ನಾಳೆ ಬರ್ತಾರಂತ. ಅಂದ್ರೆ ನಾವು ಈ ಇಲ್ಲದ ಮ್ಯಾಗ ನೀವು ಕೊಟ್ರೆ ಹೆಂಗ್ ಮಾಡಿದ್ವಿ ಅವ್ರ ಜೀವನ? ಯಾಕಂದ್ರೆ ಆ ಕೆಲಸ ಮಾಡಕ್ಕಾಗಲ್ಲ. ಇದು ಬಹಳ ಸಮಯ ಇಲ್ಲ. ಕೆಲಸ ಮಾಡ್ತಾರೆ, ಒಬ್ಬರು ಕಡಿಮೆ ಮಾಡ್ತಾರೆ. ಟೆಂಡರ್ ಕೊಟ್ಟಾಗ ನೀವು ಅವ್ರಿಗೆ ಕೊಡ್ತೀರಿ. ಯಾರು ಹೊಡೆದು ದುಡ್ಯಾರಿಲ್ಲ, ಬೇರೆ ತಗೊಂಡು ಮತ್ತೆ ಈಗ ನಂಗೆ